ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ವಿಡಿಯೋ ಅಪ್ಡೇಟ್ಗೆ ಸ್ವಾಗತ. ಇಲ್ಲೆಲ್ಲರೂ ಕೂಡ ನೀವು ಎಕ್ಸಾಮ್ ಬರ್ದಾಯ್ತು, ಒಂದ್ ಕಡೆ ಪಾಸ್ ಆಗ್ತೀನಾ ಫೇಲ್ ಆಗ್ತೀನಾ ಬ್ಯಾಕ್ಲಾಗ್ ಆಗುತ್ತಾ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಇನ್ನೊಂದ್ ಕಡೆ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಒಂದು ಡೌಟ್ ಕೂಡ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ಚಾನಲ್ ನಿಮ್ಗೆ ಇನ್ ಮುಂದೆ SSB ಸ್ಕಾಲರ್ಶಿಪ್ ಮತ್ತೆ ಇಂಜಿನಿಯರಿಂಗ್ ಅಪ್ಡೇಟ್ ಸಿಗ್ತಾ ಇರುತ್ತೆ ವಿಡಿಯೋದು. ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಕೆಳಗಡೆ ಚಾನಲ್ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಮಾಡೋ ಒಂದೇ ಒಂದು ಲೈಕ್ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ VTU ಥರ್ಡ್ ಸೆಮ್ ಎಕ್ಸಾಮ್ ನ ಬರ್ದಾಗಿದೆ, ಮತ್ತೆ VTU ಫಿಫ್ತ್ ಸೆಮ್ ಎಕ್ಸಾಮ್ ಕೂಡ ಬರ್ದಾಗಿದೆ. ಅಂದ್ರೆ ನೀವು ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇವಾಗ ರಿಸಲ್ಟ್ ಗೆ ವೆಯ್ಟ್ ಮಾಡ್ತಾ ಇರೋ. ಆಕ್ಚುಲಿ ಮೊದಲೆಲ್ಲ ರಿಸಲ್ಟ್ ಸಿಸ್ಟಮ್ ಯಾವ ರೀತಿ ಇತ್ತು ಅಂದ್ರೆ ನಿಮ್ಗೆ ಎಕ್ಸಾಮ್ ಬರ್ದು ವಿತಿನ್ 30 ಡೇಸ್ ಅಥವಾ 40 ಡೇಸ್ ಅಷ್ಟರಲ್ಲಿ ರಿಸಲ್ಟ್ ಬರ್ತಿತ್ತು. ಆದ್ರೆ VTU ಅವ್ರು ಏನ್ ಮಾಡಿದ್ರು ಅಂದ್ರೆ ಕಳೆದ ಒಂದು 2-3 ವರ್ಷಗಳ ಹಿಂದೆ ಒಂದು ಚೇಂಜಸ್ ನ ತಂದ್ರು. ಏನಂದ್ರೆ ಫಾಸ್ಟ್ ಆಗಿ ಒಂದು ರಿಸಲ್ಟ್ ನ ಕೊಡೋಣ ಅಂತ. ಅವಾಗ ಏನಾಯ್ತು ಅಂದ್ರೆ 10 to 15 ಡೇಸ್ ಒಳಗಡೆನೆ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ರೆ. ಆದ್ರೆ ಇವಾಗ 10 to 15 ಡೇಸ್ ಅಂದ್ರೆ ನೀವು ಎಕ್ಸಾಮ್ ಬರ್ದ ಆಗ್ಲೇ ಆಲ್ಮೋಸ್ಟ್ 10 ಡೇಸ್ ಆಗ್ತಾ ಬರ್ತಿದೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಇರೋದೇನಂದ್ರೆ ಇವಾಗ VTU ಥರ್ಡ್ ಸೆಮ್ ರಿಸಲ್ಟ್ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ. ಯಾಕೆಂದ್ರೆ VTU ರಿಸಲ್ಟ್ ಗೋಸ್ಕರ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ. ಮತ್ತೆ ಎಷ್ಟು ಜನಕ್ಕೆ ಆಗ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಒಂದೆರಡು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಆಗುತ್ತೆ ಅಂತ. ಎಕ್ಸ್ಪೆಷಲಿ ಯಾರು ಥರ್ಡ್ ಸೆಮ್ ರಿಸಲ್ಟ್ ವೆಯ್ಟ್ ಮಾಡ್ತಾ ಇರ್ತೀರಾ ಅವರು. ಯಾಕೆಂದ್ರೆ ಒಂದು ಸಬ್ಜೆಕ್ಟ್ ನೀವು ಎಕ್ಸಾಮ್ ಬರ್ದಾಗ ಒಂದೆರಡು ಸಬ್ಜೆಕ್ಟ್ ಕಷ್ಟ ಇರುತ್ತೆ, ಅದರಲ್ಲೇ ನಿಮ್ದು ಎಕ್ಸಾಮ್ ನ ಚೆನ್ನಾಗಿ ಮಾಡಕ್ ಆಗಿರಲ್ಲ. ಅದರಿಂದ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗಿರುತ್ತೆ. ಇಲ್ಲಿ ನೀವು ನೋಡಬಹುದು ವೆಬ್ಸೈಟ್ ಅಲ್ಲಿ ಯಾವುದೇ ತರದ ಒಂದು ರಿಸಲ್ಟ್ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ, ಇನ್ನೂ ಕೂಡ ಯಾವುದೇ ತರದ ನಮಗೆ ರಿಸಲ್ಟ್ಗಳು ಅನೌನ್ಸ್ ಆಗಿಲ್ಲ, ಸರಿನಾ. ಮತ್ತೆ ಇವಾಗ ಬಂದಿರುವಂತ ಅಪ್ಡೇಟ್ ಪ್ರಕಾರ ಏನಿದೆ ಅಂದ್ರೆ ನಿಮ್ಗೆ VTU ಥರ್ಡ್ ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ, ಫಿಫ್ತ್ ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ, ಇದು ಅನ್ಅಫಿಷಿಯಲ್ ಅಪ್ಡೇಟ್ ಆಗಿರುತ್ತೆ. ಯಾವುದೇ ತರದ VTU ಕಡೆಯಿಂದ ಅಫಿಷಿಯಲ್ ಆಗಿ ಏನು ಕೂಡ ಅನೌನ್ಸ್ಮೆಂಟ್ ಇರಲ್ಲ ನೋಟಿಫಿಕೇಶನ್ ಮುಖಾಂತರ. ಇವಾಗ ಸೋರ್ಸ್ ಆಫ್ ದ ಇನ್ಫಾರ್ಮೇಶನ್ ಕಡೆಯಿಂದ ಬಂದಿರೋ ಪ್ರಕಾರ ನಿಮ್ಗೆ ಥರ್ಡ್ ಸೆಮ್ ರಿಸಲ್ಟ್ ಬಂದ್ಬಿಟ್ಟು ಫಸ್ಟ್ ಬರುತ್ತೆ, ಅದಾದ್ಮೇಲೆ ಫಿಫ್ತ್ ಸೆಮ್ ರಿಸಲ್ಟ್ ಬರುತ್ತೆ. ಥರ್ಡ್ ಸೆಮ್ ರಿಸಲ್ಟ್ ಬಂದ್ಬಿಟ್ಟು ನಿಮ್ಗೆ ಫೆಬ್ರವರಿ ಒಂದು 10ನೇ ತಾರೀಕು ಆದ್ಮೇಲೆ ಬರುತ್ತೆ. 10ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಬರ್ಬೋದು ಇನ್ ಬಿಟ್ವೀನ್ ಅಂತ ಹೇಳ್ತಾ ಇರ. ಮತ್ತೆ ನೆಕ್ಸ್ಟ್ VTU ಫಿಫ್ತ್ ಸೆಮ್ ರಿಸಲ್ಟ್ ಬಂದ್ಬಿಟ್ಟು ಫೆಬ್ರವರಿ 15ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಅಪ್ಡೇಟ್ ಇದೆ, ಸರಿನಾ. ಮತ್ತೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಫಾಸ್ಟ್ ಕ್ವಿಕ್ ಆಗಿ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.